Hello, dear students. Welcome to third semester BA and BSW students of Bangalore University. Hayavadana, a play which is prescribed for you people. Hayavadana, a play in two acts, written by Girish Karnad, one of the very popular writers of Kannada and also English. In this video, I am introducing you to the playwright Girish Karnad. ಈ ವಿಡಿಯೋದಲ್ಲಿ ಗಿರೀಶ್ ಕಾರ್ನಾಡರ ಬಗ್ಗೆ ಒಂದು ಸ್ಥೂಲವಾದ ಪರಿಚಯವನ್ನ ಮಾಡಿಕೊಡುವ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆಯೇ ಇಂಟ್ರೊಡಕ್ಷನ್ ಟು ದ ಪ್ಲೇ ಹಯವದನ ಹಯವದನ ನಾಟಕದ ಬಗ್ಗೆ ಕೂಡ ಒಂದು ಕಿರು ಪರಿಚಯವನ್ನ ಮಾಡಿಕೊಡುವ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀನಿ. ವಾಟ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಟು ನೋ ಅಬೌಟ್ ದ ಪ್ಲೇ ರೈಟ್ ಗಿರೀಶ್ ಕಾರ್ನಾಡ್. ಈ ವಿಡಿಯೋದ ಒಂದು ಉದ್ದೇಶ, ಈ ಸೆಷನ್ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಗಿರೀಶ್ ಕಾರ್ನಾಡ್ರವರ ಬಗ್ಗೆ ಒಬ್ಬ ನಾಟಕಕಾರನಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಇದೆ, ಅದನ್ನ ಪ್ರಯತ್ನ ಮಾಡುವ. ಹಾಗೇನೆ ಟು ನೋ ಅಬೌಟ್ ದ ಪ್ಲೇ ಹಯವದನ ನಾಟಕವನ್ನು ಅವ್ರು ಬರೆದಿದ್ದಾರೆ. ಆ ನಾಟಕದ ಬಗ್ಗೆ ಕೂಡ ನಾವು ಸ್ಥೂಲವಾದ ಪರಿಚಯವನ್ನ ಮಾಡ್ಕೊಳ್ಳಿಕ್ಕಿದ್ದೀವಿ. ಹಾಗೇನೆ ಇದರ ಔಟ್ಕಮ್ಸ್ ಏನು, ಈ ವಿಡಿಯೋ ಆದ ನಂತರ ನೀವು ವಿಡಿಯೋ ನೋಡಿದ ನಂತರ ಏನೆಲ್ಲ ನಿಮಗೆ ಗೊತ್ತಾಗತ್ತೆ ಅಂತೇಳಿ ಯು ಆರ್ ಆಲ್ ಇಂಟ್ರೊಡ್ಯೂಸ್ ಟು ದ ಇಂಡಿಯನ್ ಕನ್ನಡ ಪ್ಲೇ ರೈಟ್ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಬಗ್ಗೆ ಒಂದು ಪರಿಚಯ ನಿಮಗೆ ಗೊತ್ತಾಗುತ್ತೆ. ಹಾಗೆ ಸ್ಟೂಡೆಂಟ್ಸ್ ಕಮ್ ಟು ಕನ್ನಡ ಪ್ಲೇ ರೈಟ್ ಹ್ಯಾಸ್ ರಿಟನ್ ಇನ್ ಕನ್ನಡ ಫಸ್ಟ್ ಅಂಡ್ ದೆನ್ ಹಿ ಹಿಮ್ಸೆಲ್ಫ್ ಟ್ರಾನ್ಸ್ಲೇಟ್ ಇಂಟು ಇಂಗ್ಲಿಷ್. ಸ್ವತಃ ತಾವೇ ಅದನ್ನ ಕನ್ನಡದಿಂದ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಕೂಡ ಅವರು ಮಾಡಿರ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೇನೆ ಸ್ಟೂಡೆಂಟ್ಸ್ ಕ್ಯೂರಿಯಸ್ ಟು ಲರ್ನ್ ಮಚ್ ಅಬೌಟ್ ದ ಪ್ಲೇ ಹಯವದನ. ಇದನ್ನು ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ನಿಮ್ಗೆ ಹಯವದನ ನಾಟಕವನ್ನ ನೋಡಬೇಕು, ಓದಬೇಕು, ಕೇಳಿಸ್ಕೊಳ್ಬೇಕು ಅನ್ನುವ ಒಂದು ಕುತೂಹಲ ನಿಮ್ಮಲ್ಲಿ ಮೂಡಿ ಬರುತ್ತೆ. ಇದು ಸೆಷನ್ ಔಟ್ಕಮ್. ಈ ವಿಡಿಯೋದಲ್ಲಿ ನಾನು ಗಿರೀಶ್ ಕಾರ್ನಾಡ್ ಒಂದು ಬ್ರೀಫ್ ಆದ ಬಯೋಗ್ರಫಿಯನ್ನ ಕೊಡ್ಲಿಕ್ಕಿದ್ದೇನೆ. ಹಾಗೆ ಹಯವದನ ನಾಟಕವನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ಹಾಗೇನೆ ರೆಫರೆನ್ಸಸ್ ಹಾಗೂ MCQsಗಳು ಕೂಡ ಇರುತ್ತೆ. ಇಂಟ್ರೊಡಕ್ಷನ್ ಟು ದ ಪ್ಲೇ ರೈಟ್ ಗಿರೀಶ್ ಕಾರ್ನಾಡ್. ಮೊದಲನೇದಾಗಿ ಗಿರೀಶ್ ಕಾರ್ನಾಡ್ ಒಂದು ಪರಿಚಯವನ್ನು ಮಾಡಿಕೊಳ್ಳುವ. ಗಿರೀಶ್ ಕಾರ್ನಾಡ್ ವಾಸ್ ರಿನೌಂಡ್ ಇಂಡಿಯನ್ ಪ್ಲೇ ರೈಟ್ ಅಂಡ್ ಆಥರ್, ಆಕ್ಟರ್ ಅಂಡ್ ಫಿಲ್ಮ್ ಡೈರೆಕ್ಟರ್. ಒಬ್ಬ ನಾಟಕಕಾರ, ಬರಹಗಾರ, ಹಾಗೆ ಏನಂತ ಹೇಳ್ತೀವಿ ಆಕ್ಟಿಂಗ್ ಮಾಡುವಂತಹ ಒಬ್ಬ ಕಲೆ ಕೂಡ ಅವರಲ್ಲಿ ಇತ್ತು. ಹಾಗೆ ಒಬ್ಬ ಸಿನಿಮಾ ನಿರ್ದೇಶಕ ಕೂಡ ಅವರು ಹೌದು. ಸೆಲೆಬ್ರೇಟೆಡ್ ಫಾರ್ ಹಿಸ್ ಇನ್ನೋವೇಟಿವ್ ಕಾಂಟ್ರಿಬ್ಯೂಷನ್ಸ್ ಟು ಮಾಡರ್ನ್ ಇಂಡಿಯನ್ ಥಿಯೇಟರ್ ಅಂಡ್ ಸಿನಿಮಾ. ಅವರು ಹೊಸ ಪ್ರಯತ್ನಗಳು, ಭಾರತದ ಏನು ನಾಟಕ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ತಮ್ಮ ಹೊಸದಾದ ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗೆಯೇ ಸಿನಿಮಾ ಕ್ಷೇತ್ರ ಕೂಡ ಅವರು ಅಗಾಧವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಪ್ರೈಮರಿ ರೈಟಿಂಗ್ ಇನ್ ಕನ್ನಡ. ಕಾರ್ನಾಡ್ ವರ್ಕ್ಸ್ ಆಫನ್ reinterpreted history and mythology to explore contemporary social and cultural issues. ಹಾಗಂತ ಹೇಳಿದ್ರೆ ಮುಖ್ಯವಾಗಿ ಅವರು ಕನ್ನಡದಲ್ಲಿ ಬರೆದದ್ದು ರೀಇಂಟರ್ಪ್ರಿಟ್ ಹಿಸ್ಟ್ರಿ ಅಂದ್ರೆ ಇತಿಹಾಸವನ್ನ ನಾವು ಪುನಃ ವಿಮರ್ಶಿಸಬೇಕು ಅನ್ನೋ ಹಾಗೆ, ನಾವು ಹಿಸ್ಟ್ರಿಯನ್ನ ಮತ್ತೆ ತಿಳ್ಕೊಳ್ಬೇಕು ಅನ್ನೋ ಹಾಗೆ. ಹಾಗೇನೆ ಮೈಥಾಲಜಿ, ಪುರಾಣಗಳು, ಭಾರತದ ಪುರಾಣಗಳನ್ನ ಕೂಡ ಅವರು ತಮ್ಮ ನಾಟಕಗಳಲ್ಲಿ ಬಳಸ್ಕೊಂಡಿದ್ದಾರೆ. ಟು ಎಕ್ಸ್ಪ್ಲೋರ್ ಕಾಂಟೆಂಪರರಿ ಸೋಷಿಯಲ್ ಅಂಡ್ ಕಲ್ಚರಲ್ ಇಶ್ಯೂಸ್. ಯಾಕೆ ಹಾಗೆ ಇತಿಹಾಸವನ್ನ ತಿರುಗಿ ನೋಡಬೇಕು, ಪುರಾಣಗಳನ್ನ ಮತ್ತೆ ನಾವು ತಿಳ್ಕೊಳ್ಬೇಕು ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ಇವತ್ತಿನ ಸಾಮಾಜಿಕ ಹಾಗೂ ನಮ್ಮ ಸಾಂಸ್ಕೃತಿಕ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ಹೇಳ್ತಾರೆ. ಹಿಸ್ ರೈಸ್ ಆಸ್ ಎ ಪ್ಲೇ ರೈಟ್ ಇನ್ ದ 1960s. 1960ರಿಂದ ಅವರು ನಾಟಕಕಾರನಾಗಿ ಈ ಕ್ಷೇತ್ರದಲ್ಲಿ ಮೇಲೆ ಬಂದಿದ್ದಾರೆ. ಮಾರ್ಕೆಟ್ ಎ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇನ್ ದ ಇಂಡಿಯನ್ ಡ್ರಾಮಾ ಕಂಪ್ಯಾರಬಲ್ ಟು ಕಾಂಟೆಂಪರರೀಸ್ ಲೈಕ್ ಬಾದಲ್ ಸರ್ಕಾರ್, ವಿಜಯ್ ತೆಂಡೂಲ್ಕರ್ ಅಂಡ್ ಮೋಹನ್ ರಾಕೇಶ್. ಅವರ ಸಮಕಾಲೀನರು ಭಾರತದ ನಾಟಕ ಕ್ಷೇತ್ರ ಅಂತ ಇದೆ ಅಲ್ವಾ, ಹಾಗೇನೆ ಅವ್ರನ್ನ ಹೋಲಿಕೆ ಮಾಡಬಹುದಂಥದ್ದು ಬಾದಲ್ ಸರ್ಕಾರ್, ವಿಜಯ್ ತೆಂಡೂಲ್ಕರ್ ಹಾಗೂ ಮೋಹನ್ ರಾಕೇಶ್ ಒಟ್ಟಿಗೆ ಅವ್ರನ್ನ ಹೋಲಿಕೆ ಮಾಡಬಹುದು. ಗಿರೀಶ್ ಕಾರ್ನಾಡ್ ರೋಡ್ ಸ್ಕಾಲರ್ ಅಂಡ್ ಗ್ರಾಜುಯೇಟ್ ಆಫ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕಲಿತು ಬಂತಹ ಒಬ್ಬ ನಾಟಕಕಾರ. He received several prestigious awards including ಜ್ಞಾನಪೀಠ ಅವಾರ್ಡ್ in 1998, ಪದ್ಮಶ್ರೀ ಅಂಡ್ ಪದ್ಮಭೂಷಣ. ಅವರಿಗೆ ಈ ಒಂದು ಸಾಧನೆಗೆ, ಅವರ ಜೀವಮಾನದ ಸಾಧನೆಗೆ ಸಂದಂತಹ ಒಂದು ಪ್ರಶಸ್ತಿಗಳು ಹಲವಾರಿದೆ. ಮುಖ್ಯವಾಗಿ ಜ್ಞಾನಪೀಠ 1998ರಲ್ಲಿ ಹಾಗೂ ಪದ್ಮಶ್ರೀ ಹಾಗೂ ಪದ್ಮಭೂಷಣದಿಂದ ಅವರು ಭೂಷಿತರಾಗಿದ್ದಾರೆ. ಓವರ್ ಎ ಕೆರಿಯರ್ ಸ್ಪ್ಯಾನಿಂಗ್ 4 decades. ನಾಲ್ಕು ಏನು 4 decades ಅಂತ ಹೇಳ್ತಾರೆ. ಈ ಕಂಪೋಸ್ಡ್ ಅಕ್ಲೈಮ್ ಸಚ್ ಆಸ್, ಒಳ್ಳೆಯ ನಾಟಕಗಳನ್ನ ಬರೆದಿದ್ದಾರೆ. ಅವುಗಳಿಗೆ ಕೆಲವು ಮಾತ್ರ ಇಲ್ಲಿ ಹೇಳ್ತಾರೆ. ಯಯಾತಿ, ತುಘಲಕ್, ನಾಗಮಂಡಲ ಅಂಡ್ ಹಯವದನ ನಾವು ಈಗ ಓದ್ತಾ ಇದ್ವಿ. ಮೆನಿ ಆಫ್ ವಿಚ್ ವರ್ ಟ್ರಾನ್ಸ್ಲೇಟೆಡ್ ಟು ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಂಡ್ ಸ್ಟೇಜ್ ಬೈ ಪ್ರಾಮಿನೆಂಟ್ ಡೈರೆಕ್ಟರ್ಸ್.
ಕನ್ನಡದ ಅಥವಾ ಇಡೀ ಭಾರತ ದೇಶದ ಮುಖ್ಯ ನಿರ್ದೇಶಕರುಗಳು ಕೂಡ ಅವರನ್ನ ನಾಟಕವನ್ನ ಆಡಿಸಿದ್ದಾರೆ. ಹಾಗೆ ಹಲವಾರು ಭಾಷೆಗಳಿಗೆ ಕೂಡ ಈ ನಾಟಕಗಳು ತರ್ಜುಮೆಗೊಂಡಿದೆ. ಆಸ್ ಎ ಮಲ್ಟಿಫೈಸೆಡ್ ಆರ್ಟಿಸ್ಟ್ ಅಂದ್ರೆ ಇವರು ದೊಡ್ಡ ಕಲಾವಿದ, ಅಂದ್ರೆ ಹಲವಾರು ಮುಖಗಳು ಅವರಲ್ಲಿ ಇತ್ತು ಅಂತ ನಮಗೆ ಗೊತ್ತಾಗ್ತಾ ಬರುತ್ತೆ. ಹಿ ಆಲ್ಸೋ ಮೇಡ್ ಎ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಆಸ್ ಎ ಆಕ್ಟರ್, ಆಸ್ ಅನ್ ಆಕ್ಟರ್ ಅಂಡ್ ಡೈರೆಕ್ಟರ್ ಇನ್ ಬೋತ್ ಹಿಂದಿ ಅಂಡ್ ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಇರ್ಬೋದು, ಹಾಗೆ ಹಿಂದಿ ಸಿನಿಮಾ ಇರ್ಬೋದು, ಧಾರಾವಾಹಿಗಳಿರ್ಬೋದು. ಮಾಲ್ಗುಡಿ ಡೇಸ್ ಅನ್ನುವಂತಹ ಮಾಲ್ಗುಡಿ ಡೇಸ್ ಅಂತಹ ದೊಡ್ಡ ಏನು ಆ ಕಥೆಗಳಿದು, ಆ ಕಥೆಗಳಿಗೂ ಕೂಡ ಏನು ಧಾರಾವಾಹಿಯಾಗಿ ತಯಾರಾದಾಗ ಅವರು ಕೂಡ ಅದರಲ್ಲಿ ಒಳ್ಳೆಯ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಈಗ ಹಯವದನ ನಾಟಕದ ಬಗ್ಗೆ ಒಂದು ಪರಿಚಯನ ಮಾಡಿಕೊಳ್ಳುವ. ಹಯೋಧನ ಹಾಗಂದ್ರೆ ಅರ್ಥ ಏನು? ಹಾಗಂದ್ರೆ ಹಯ ಅಂತ ಹೇಳಿದ್ರೆ ಕುದುರೆ, ವದನ ಅಂದ್ರೆ ಮುಖ, ಕುದುರೆಯ ಮುಖ ಅನ್ನುವ ಅರ್ಥ ನಮಗೆ ಕೊಡುತ್ತೆ. ಈಸ್ ಎ ಸೆಲೆಬ್ರೇಟೆಡ್ 2 ಆಕ್ಟ್ ಪ್ಲೇ. ಗಿರೀಶ್ ಕಾರ್ನಾಡ್ ಇದನ್ನ 2 ಅಂಕಗಳಾಗಿ ಬರೆದಿದ್ದಾರೆ. ರಿಟರ್ನ್ ಬೈ ಗಿರೀಶ್ ಕಾರ್ನಾಡ್ ಇನ್ 1971, 1971ರಲ್ಲಿ ಬರೋದು. ಇಟ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದ ಫೈನೆಸ್ಟ್ ಎಕ್ಸಾಂಪಲ್ಸ್ ಆಫ್ ಮಾಡರ್ನ್ ಇಂಡಿಯನ್ ಡ್ರಾಮಾ. ಯಾಕಂದ್ರೆ ಆಧುನಿಕ ನಾಟಕ ಅಂತ ಏನು ಭಾರತೀಯ ನಾಟಕ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ನಾಟಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಬ್ಲೆಂಡ್ಸ್ ಕ್ಲಾಸಿಕಲ್ ಮೈಥಾಲಜಿ, ಅಂದ್ರೆ ಭಾರತದ ಪುರಾಣ ಏನಿದೆ ಅದನ್ನು ಕೂಡ ತಗೊಂಡ್ ಬರ್ತಾರೆ. ಫೋಕ್ ಥಿಯೇಟರ್ ಎಲಿಮೆಂಟ್ಸ್, ಹಾಗೆ ಜಾನಪದ ಕೂಡ ಇದರಲ್ಲಿ ಬರುತ್ತೆ. ಅಂಡ್ ಎಕ್ಸಿಸ್ಟೆನ್ಷಿಯಲ್ ಥೀಮ್ಸ್ ಟು ಎಕ್ಸ್ಪ್ಲೋರ್ ಕ್ವಶನ್ಸ್ ಆಫ್ ಐಡೆಂಟಿಟಿ. ಐಡೆಂಟಿಟಿ ಅಂದ್ರೆ ಗುರುತು. ಒಬ್ಬ ವ್ಯಕ್ತಿ ತಾನು ಬದುಕಿದ್ದೇನೆ, ತಾನು ವಾಸ ಮಾಡ್ತಿದ್ದೇನೆ ಅನ್ನುವಾಗ ತನ್ನ ಒಂದು ಗುರುತನ್ನ ಇಟ್ಕೊಳಿಕ್ಕೆ ಇಷ್ಟಪಡ್ತಾನೆ. ತನ್ನ ಹೆಸರು ಮಾತ್ರ ಅಲ್ಲ, ಸಮಾಜದಲ್ಲಿ ನನ್ನ ಜನ ಹೇಗೆ ಗುರುತಿಸ್ತಾರೆ ಅನ್ನೋ ಹಾಗೆ ನಾನು ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗ್ತಾನೆ. ಕಂಪ್ಲೀಟ್ನೆಸ್ ಅಂದ್ರೆ ಸಂಪೂರ್ಣತೆಯನ್ನು ಹುಡುಕ್ತಾ ಹೋಗುವಂತದ್ದು. ಹಾಗೇನೆ ಮನುಷ್ಯನ ಒಂದು ಹ್ಯೂಮನ್ ಡಿಸೈರ್, ಬಯಕೆ, ಆಸೆ. ಮನುಷ್ಯ ಯಾಕೆ ಬದುಕಿರ್ತಾನೆ, ಏನಾಗಲಿಕ್ಕೆ ಅಂತ ಅವ್ನು ಹಾತುರಿತಾ ಇರ್ತಾನೆ ಅನ್ನೋದು ನಮ್ಗೆ ಈ ನಾಟಕದಲ್ಲಿ ಸ್ಥೂಲವಾಗಿ ಪರಿಚಯ ಆಗುತ್ತೆ. ಗಿರೀಶ್ ಕಾರ್ನಾಡಿನ ಹಯವದನ ಎಕ್ಸ್ಪ್ಲೋರ್ ದ ಥೀಮ್ಸ್ ಆಫ್ ಐಡೆಂಟಿಟಿ. ಹಾಗೆ ಹೇಳಿದಾಗೆ ತನ್ನ ಗುರುತಿನ ಬಗ್ಗೆ ಮಾತಾಡುತ್ತೆ. ಸೆಲ್ಫ್ ಡಿಸ್ಕವರಿ, ತನ್ನನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ, ತನ್ನ ಏನೋ ಹೊಸ್ತಿದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳಾಗುತ್ತೆ ಇಲ್ಲಿ ಬರುವ ಇದು ಕ್ಯಾರೆಕ್ಟರ್ಸ್ ಗಳ ಮೂಲಕ. ಅಂಡ್ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್, ಇದು ಸಂಪೂರ್ಣತೆಯನ್ನು ಹುಡುಕುವ ಪ್ರಯತ್ನ ಕೂಡ ಇಲ್ಲಿ ಹಲವಾರು ಪಾತ್ರಧಾರಿಗಳ ಮೂಲಕ ಆಗುತ್ತೆ. ದ ಪ್ಲೇ ಇಸ್ ಸೆಂಟರ್ಡ್ ಆನ್ ದ ಕ್ಯಾರೆಕ್ಟರ್ ಆಫ್ ಪದ್ಮಿನಿ. ನಾಟಕದಲ್ಲಿ ಮುಖ್ಯವಾಗಿ ಬರುವಂತಹ ಪಾತ್ರ ಅಂತ ಹೇಳಿದ್ರೆ ಪದ್ಮಿನಿ, ಹೂ ಇಸ್ ಮ್ಯಾರಿಡ್ ಟು ಎ ಯಂಗ್ ಮ್ಯಾನ್ ಅಂಡ್ ಇಂಟೆಲಿಜೆಂಟ್ ಮ್ಯಾನ್ ಅಬೌಟ್ ಬಟ್ ಈ ಸೂನ್ ಗಾಟ್ ವಿತ್ ಅ ಬರ್ನಿಂಗ್ ಡಿಸೈರ್ ಫಾರ್ ಅನದರ್ ಯಂಗ್ ಅಂಡ್ ಮೋರ್ ಮಸ್ಕ್ಯುಲರ್ ಮ್ಯಾನ್. ಮದುವೆ ಆಗತ್ತೆ, ಒಬ್ಬ ಬುದ್ಧಿವಂತ ಸಂಸ್ಕೃತ ವಿದ್ಯಾವಂತ ಹುಡುಗ ಜೊತೆಗಳ ಮದುವೆ ಆಗುತ್ತೆ. ಆದ್ರೆ ಇದ್ದಕ್ಕಿದ್ದಾಗ ಅವಳಿಗೆ ತನ್ನಲ್ಲಿ ಏನು ತನ್ನ ದಾಂಪತ್ಯದಲ್ಲಿ ಅವಳಿಗೆ ಸುಖ ಇಲ್ಲ ಅನ್ನೋ ಹಾಗೆ ಇನ್ನೊಬ್ಬ ಹುಡುಗನನ್ನ ಏನು ಕೈ ಮೈ ತುಂಬಿಕೊಳ್ಳುವಂತ ಒಬ್ಬ ತುಂಬಾ ಗಂಡನಿಗಿಂತ ತುಂಬಾ ಶಕ್ತಿಯುತವಂತ ಒಬ್ಬ ವ್ಯಕ್ತಿಯ ಮೇಲೆ ಅವಳಿಗೆ ಆಸೆ ಆಗುತ್ತೆ. ಕಾನ್ಸಿಕ್ವೆಂಟ್ಲಿ ಶಿ ಫೀಲ್ಸ್ ಟೆರಿಬಲಿ ಅನ್ಫುಲ್ಫಿಲ್ಡ್. ಹಾಗೆ ಅವಳಿಗೆ ಒಂದು ತೃಪ್ತಿ ಜೀವನದಲ್ಲಿ ಇಲ್ಲ ಅನ್ನೋಕ್ಕೆ ಶುರು ಆಗ್ತಾ ಬರುತ್ತೆ. ದ ಪ್ಲೇ ಎಕ್ಸ್ಪ್ಲೋರ್ಸ್ ದ ಪಾಸಿಬಿಲಿಟಿ ಆಫ್ ಅಟೈನ್ಮೆಂಟ್ ಆಫ್ ಎ ಕಂಪ್ಲೀಟ್ನೆಸ್. ನಾಟಕ ಹೇಗೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಹೇಗೆ ತಾನು ಸಂಪೂರ್ಣ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಹೋಗ್ತಾನೆ, ತಾನು ತೃಪ್ತಿಯನ್ನು ಪಡಿಬೇಕು ಅಂತ ಹೋಗ್ತಾನೆ. ಆ ಪ್ರಯತ್ನ ಏನಾಯ್ತು ಅಂದ್ರೆ ಈ ನಾಟಕದ ಒಂದು ಸಾರ. ಕಾರ್ನಾಡ್ ಇಸ್ ಸಜೆಸ್ಟಿವ್ ಆಫ್ ದ ಫ್ಯಾಕ್ಟ್ ದಟ್ ಹೋಲ್ನೆಸ್ ಅಂದ್ರೆ ಸಂಪೂರ್ಣತೆ, ಪರಿಪೂರ್ಣತೆ ಹೇಳ್ತೀವಲ್ವಾ, ಹಾಗೆ ಇಸ್ ಯುಟೋಪಿಯನ್ ನೋಷನ್. ಯುಟೋಪಿಯಾ ಅಂತ ಹೇಳಿದ್ರೆ ಒಂದು ಗ್ರೀಕ್ ಮೈಥಾಲಜಿ ಪುರಾಣದಲ್ಲಿ ಬರುತ್ತಾ ಒಂದು ಕಾನ್ಸೆಪ್ಟ್ ಅದು. ಯುಟೋಪಿಯಾ ಅಂತ ಹೇಳಿದ್ರೆ ಒಂದು ಯಾವುದೇ ಸಮಸ್ಯೆಗಳಿಲ್ದಿರಂತಹ, ದುಃಖ ನೋವುಗಳು ಇಲ್ದಿರಂತಹ ಒಂದು ಪ್ರಪಂಚ ಅದು. ಇದು ಕೇವಲ ಒಂದು ಕಲ್ಪನೆ, ನಿಜವಾಗ್ಲೂ ಇಲ್ಲ ಅಂತ ಗಿರೀಶ್ ಕಾರ್ನಾಡ್ ಪ್ರೂವ್ ಮಾಡಲಿಕ್ಕೆ ಈ ನಾಟಕವನ್ನು ಬರೆದ್ರು ಅನ್ನೋ ಹಾಗೆ. ಥ್ರೂ ಎ ಸೀರೀಸ್ ಆಫ್ ಮಿತ್ಸ್ ಅಂಡ್ ಎಸ್ಟಾಬ್ಲಿಷಸ್ ದಟ್ ಎನಿ ಮೈಂಡ್ಲೆಸ್ ಅಟೆಂಪ್ಟ್ ಇನ್ ದಿಸ್ ಡೈರೆಕ್ಷನ್. ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು ಮನುಷ್ಯ ಅನ್ನೋ ಹಾಗೆ. ಯೋಚನೆ ಇಲ್ಲದೆ ನೋಡಿ ಮೈಂಡ್ಲೆಸ್ ಅಂತ ಹೇಳ್ತಾರೆ. ನಾವು ಏನೋ ಮಾಡ್ಲಿಕ್ಕೆ ಕಣ್ಣು ಮುಚ್ಕೊಂಡು ಹೋದ ಹಾಗೆ ಅನ್ನೋ ಹಾಗಿರುತ್ತೆ. ಕ್ಯಾನ್ ಬಿ ಹೈಲಿ ಇನ್ವೇಸಿವ್ ಲೀಡಿಂಗ್ ಟು ದ ಡಿಸ್ಟ್ರಕ್ಷನ್ ಆಫ್ ಸೆಲ್ಫ್ ಅಂಡ್ ಅದರ್ಸ್. ಹೀಗೆ ನಾವು ಮುಂದುವರೆದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೋ ತಮ್ಮನ್ನ ತಾವೇ ವಿನಾಶದ ಅಂಚಿಗೆ ತಗೊಂಡು ಹೋಗ್ತಾರೆ ಅನ್ನೋ ಹಾಗೆ, ಅಥವಾ ಬೇರೆಯವ್ರನ್ನ ನಾಶ ಮಾಡ್ಲಿಕ್ಕೆ ಕೂಡ ಹೋಗ್ತಾರೆ ಅನ್ನೋದು ಈ ನಾಟಕದ ಒಂದು ಸಾರ ಆಗಿರುತ್ತೆ. ಇಷ್ಟು ಹಾಗೇನೆ ಕಾರ್ನಾಡ್ ಬಿಲಾಂಗ್ಸ್ ಟು ಎನ್ ಆಫ್ ಇಂಡಿಯನ್ ಥಿಯೇಟರ್ ವಿಚ್ ಇಸ್ ನೋನ್ ಆಸ್ ಥಿಯೇಟರ್ ಆಫ್ ರೂಟ್ಸ್. ರೂಟ್ಸ್ ಅಂತ ಹೇಳಿದ್ರೆ ಬೇರುಗಳು. ಈ ನಾಟಕ ಅವರು ಏನು ಬರ್ತಿದಾರಲ್ಲ ಅವ್ರನ್ನ ಅದಕ್ಕೆ ಥಿಯೇಟರ್ ಆಫ್ ರೂಟ್ಸ್ ಅಂದ್ರೆ ಬೇರೆಗಳಿಗೆ ಸಂಬಂಧಪಟ್ಟ ನಾಟಕಗಳು ಅಂತ ಅವರು ಕರೀತಾರೆ. ಬಿಕಾಸ್ ಆಫ್ ಇಟ್ಸ್ ಮೇಜರ್ ಬೇರಿಂಗ್ಸ್ ಆಫ್ ಫ್ರಮ್ ಕ್ಲಾಸಿಕಲ್ ಡ್ಯಾನ್ಸ್, ಶಾಸ್ತ್ರೀಯ ಏನು ನೃತ್ಯ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಲಾಂಗ್ ಹೆಲ್ಡ್ ರಿಲಿಜಿಯಸ್ ರಿಚುವಲ್ಸ್, ಹಾಗೇನೆ ಸಂಪ್ರದಾಯಗಳು ಆಚರಣೆಗಳ ಬಗ್ಗೆ ಅವರ ನಾಟಕದಲ್ಲಿ ಬರುತ್ತೆ. ಹಾಗೆ ಲೆಜೆಂಡ್ಸ್ ಅಂಡ್ ಸ್ಯಾನ್ಸ್ಕ್ರಿಟ್, ಸಂಸ್ಕೃತ ಕೂಡ ಇದರಲ್ಲಿ ಆ ಕಥೆಯನ್ನು ಇಟ್ಕೊಂಡು ನಮಗೆ ಗೊತ್ತಾಗ್ತಾ ಬರುತ್ತೆ. ದೋ ಹಯವದನ ಕಂಟೇನ್ಸ್ ರಿಲಿಜಿಯಸ್ ಅಂಡ್ ಎಥಿಕಲ್ ಸಾಂಸ್ಕೃತಿಕ್ ಎಲಿಮೆಂಟ್ಸ್. ಈ ಹಯವದ ನಾಟಕದಲ್ಲಿ
ಧಾರ್ಮಿಕತೆ ಇದೆ. ಹಾಗೇನೆ ಇದು ಸಂಸ್ಕೃತ ಭಾಷೆಯ ಬಗ್ಗೆ ಕೂಡ ನಮಗೆ ಇಲ್ಲಿ ಗೊತ್ತಾಗ್ತಾ ಬರುತ್ತೆ. ಸಂಸ್ಕೃತಿ ಕೂಡ ಗೊತ್ತಾಗ್ತಾ ಬರುತ್ತೆ. ಇಟ್ ಆಲ್ಸೋ ರಿಲೀಸ್ ಹೆವಿಲಿ ಆಟ್ ಗ್ರೀಕ್ ಕೋರಸ್ ಅಂಡ್ ಮಾಸ್ಕ್. ಹಾಗೇನು ಮೂಲವಾಗಿ ಗ್ರೀಕ್ ನಾಟಕಗಳು ಅಲ್ಲಿ ಬಳಸುವಂತಹ ಏನು ಜನ ಜನ ಧ್ವನಿ, ಹಾಗೇನೆ ಮಾಸ್ಕ್ಸ್ ಅಂತ ಹೇಳಿದ್ರೆ ಮುಖವಾಡಗಳು ಇಲ್ಲಿ ಯೂಸ್ ಆಗುತ್ತೆ. ಒರಿಜಿನಲಿ ಈ ಕತೆಗೆ ಹೇಗೆ ಮೂಲ ಇಲ್ಲಿಂದ ಅವರಿಗೆ ಈ ಹೊಳೀತು ಅನ್ನೋ ಹಾಗೆ, ಫ್ರಮ್ ಆನ್ 11th ಸೆಂಚುರಿ ಸಾಂಸ್ಕ್ರಿಟ್ ಟೆಕ್ಸ್ಟ್, ಕಥಾ ಸರಿತ್ ಸಾಗರ, 11ನೇ ಶತಮಾನದ ಸಂಸ್ಕೃತ ಒಂದು ಪುಸ್ತಕ ಕಥಾ ಸರಿತ್ ಸಾಗರ ಅಂತ ಹೇಳಿ, ಅದು ಮೂಲ ಅಂತ ಗೊತ್ತಾಗತ್ತೆ ನಮ್ಗೆ. ದ ಪ್ಲಾಟ್ ಆಫ್ ಹಯೋಧನ ಅಂದ್ರೆ ಕಥೆಯ ಮೂಲ ಹಂದರ ಏನು ಅಂತ ಹೇಳಿದ್ರೆ ಇಸ್ ಆಲ್ಸೋ ಇನ್ಸ್ಪೈರ್ಡ್ ಬೈ, ಇದೊಬ್ಬ ಪ್ರಮುಖ ಏನು ಪ್ರಭಾವ ಹೋಗ್ತಾರೆ ಅಂತ ಹೇಳಿದ್ರೆ ಜರ್ಮನ್ ರೈಟರ್ ಥಾಮಸ್ ಮನ್ ಅವನ ದ ಟ್ರಾನ್ಸ್ಪೋಸನ್ ಹಿಟ್ಸ್ ಅಂತೆ, ಅದು ಕೂಡ ಅವರ ಮೇಲೆ ತುಂಬಾನೇ ಪ್ರಭಾವ ಬೀರಿ ಹಯೋಧನ ನಾಟಕ ಒಂದು ಬರೀಲಿಕ್ಕೆ ಸ್ಫೂರ್ತಿ ಆಯ್ತು ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಇಷ್ಟು ನಾಟಕದ ಬಗ್ಗೆ ಹಾಗೂ ನಾಟಕಕಾರ ಬಗ್ಗೆ ಸ್ಥೂಲವಾದ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಇದು ನಾಟಕವನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತಾ ಹೋಗುವ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.